ಬೇಕಾಗಿದ್ದು 100. ಅದು ಸಾಲದಂಗ. ಅತ್ಲಾಗ ಕೊಡೋದಾದ್ರ ನೀ ಕೊಡೋದು ಬೇಡ, ನಾವು ಒಯ್ಯೋದು ಬೇಡ. ಅಲ್ವೇ, ಸಾಲರಾಗ್ಲಿ ಸಂದರಾಗ್ಲಿ ಎದ್ರಾಗ ಕೊಡೋದು. ಇಲ್ಲ ಇಲ್ಲ ಅಂತ ತಲೆ ಹಿಡಿವಿ ಬೇಡಲ್ಲ, ಐತಿ ಅಂತ ಧರ್ಮ ಇದ್ರ ಅವನ್ನ ತಗೊಂಡು ಹೋಗಂತ ಹೇಳಿದಿನಲ್ವೇ. ಅದ್ರಾಗ ನನಗೆ 100 ರೂಪಾಯಿ ಕೊಡ್ತೀಯಾ? 100 ಯಾಕೆ? ಏಟಿದ್ದ ಓಟು ಬೇಡ, 100 ಬೇಕು. ತಗೀಲಿ ನಿನ್ನ ತಿಗರಿ, ಅಗಿ ಇಲ್ಲೇ. ನಿನ್ನ ಆಶೀರ್ವಾದ ನಂದೇ ಹಾಕ್ಲ. ಇದು ಧರ್ಮದ ಆಶೀರ್ವಾದ. ಇದ್ರಾಗಿಂದ 100 ರೂಪಾಯಿ ತೆಗೆದುಕೊಡು. ಇನ್ನೂ 2 ತಿಂಗಳು ಬಿಟ್ಟು ಬಟ್ಟಿ ಗಂಟು ಕುಡ್ಸೆ ತಂದು ಕೊಡ್ತೀನಿ. ಅಲ್ವಾ, ಇದರಾಗಿಂದ 100 ರೂಪಾಯಿ ಸಾಲ ಕೊಟ್ಟು ತಿರುಗಿಸುವಳೆ ನೀನು ಕೂಡ. ಇದು ಯಾವ ಲೋಕದ ಮಾತವ? ಯಾವ ಲೋಕದ್ದಾರೆ ಯಾಕಪ್ಪ? ಇದ ಲೋಕದ ಹೆಂಗೈತಿಯೋ ಹಂಗ ನಡಿಬೇಕು. ಊಟಕ್ಕೆ ಊಟ, ಸಾಲಕ್ಕೆ ಸಾಲ, 100 ಇರ್ಲಿ 10 ಇರ್ಲಿ, ಬಟ್ಟಿ ಗಂಟು ಕುಡ್ಸೆ ತಂದು ಕೊಡ್ಬೇಕು. ಹಂಗಿದ್ರ ಕೊಡು, ಇರ್ದಿದ್ರೆ ನೀನು ದುಡ್ಡು ನನಗ್ ಬೇಡ. ಇದು ನಂದಲ್ಲ ಬೇವ, ನಿಂದು. ಎಲ್ಲೈತಿ ಏನೈತಿ ಎಷ್ಟೈತಿ ಅಂತ ನನಗೇನು ಗೊತ್ತಿತ್ತು. ನೀನು ಬಂದು ಭೂಮಿಯಾಗಿಂದ ಹೊರಗ್ತಿದ್ದಿ ಅಂದಾಗ ಇದು ನಿಂದ ತಾಯಿ, ನಿಂದ. ಇದು ನಂದ ನಂದ ಹೌದು, ನಿನ್ನ ಪಾದ ಸಾಕ್ಷ್ಯ ಇದು ನಿಂದು. ನನ್ನದನ್ನೋದು ಏನಾದ್ರೂ ಒಂದು ಇದ್ರ ನಿನ್ನ ಪಾದದ ಯಾವಂದೇ ತಾಯಿ ನಂದು. ಬಡವರ ಬೆನ್ನ ಹಿಂದ ಭಗವಂತ ಯಾವತ್ತೂ ಇರ್ತಾನಪ್ಪ ಹವಳ. ಈಗ ನಡೀತಿರೋ ಕೆಲಸಕ್ಕ ಅನುಕೂಲ ಮಾಡಿಕೊಡು. ಇನ್ನೂ 2 ತಿಂಗಳು ಬಿಟ್ಟು ಬಡ್ಡಿ ಗಂಟು ಕುಡ್ಸೆ ಕೊಡ್ತೀನಿ. ಅದನ್ನ ತಗೋ, ನಿನ್ನ ಬಡತನ ದೂರ ಆತು. ಈ ಸೇವಾ ಮಾತ್ರ ತಪ್ಪಿಸ್ಕೋಬೇಡ. ಹಾಗಾದ್ರ ಯಾವ ರೀತಿ ಸೇವಾ ಸಲ್ಲಿಸ್ಬೇಕವ ಧರ್ಮನ ಪಾದಕ್ಕೆ? ಧರ್ಮದ ಜಾತ್ರೆಗೆ ಬೇಕಾಗುವಷ್ಟು ಪಣತಿ ಗಡಿಗೆನ ತಂದು ಕೊಡು. ಪ್ರತಿ ವರ್ಷ ಈ ಸೇವಾ ಕಾಲಕ್ಕೂ ನಡೆದು ಬರಬೇಕು ನಿಮ್ಮ ಮನೆತನದವರಿಂದ. ಹಂಗಾಗಲಿವ ಯವ್ವ, ದಿನ ಕೂಳಿಲ್ಲದ ತಿರುಕನಿಗೆ ವೈಭವದ ಪಟ್ಟಗಟ್ಟಿದ ಮಹಾತಾಯಿ ನೀನು. ನೀನು ಹಾಕಿಕೊಟ್ಟ ಈ ಸೇವನ ಕಾಲಕ್ಕೂ ನಡೆಸಿಕೊಂಡು ಬರ್ತೀವಿ ವಂಶ ಪಾರಂಪರ್ಯವಾಗಿ. ನಿನ್ನೆ ಹೆಸರು ಹೇಳಿ ಮನೆ ದೇವರು ದೀಪ ಹಚ್ತೀವಿ. ನಾವು ಉಣ್ಣುವ ಪ್ರತಿಯೊಂದು ಅನ್ನದಗಳು ಇಟ್ಟಿಗೆ ಭೀಮವನ್ನು ವರದಾನ ತಿಳ್ಕೊಳ್ತೀವಿ. ತಗೋತಾಯಿ, ಸಾಲ ಕೇಳಲು ಸುಂಗಿ ಬಂದವ್ವ, ಅಪಾರ ಸಂಪತ್ತು ಅವಳನಿಗೆ ನೀಡಿತ್ತು. ಹೆಸರು ಗಳಿಸಿದವ್ವ ಅವ್ವ ನನ್ನವ್ವ, ಅವ್ವ ನನ್ನವ್ವ, ಅವ್ವ ನನ್ನವ್ವ, ಇದಗಿ ಭೀಮವ್ವ, ಇದಗಿ ಭೀಮವ್ವ. ಎಷ್ಟು ಚಂದ ಬಣ್ಣಿಸಲಿ ನಿನ್ನಯಗನ ಮಹಿಮೇನೋ, ಎಷ್ಟಂತ ಬಣ್ಣಿಸಲಿ ನಿನ್ನಯಗನ ಮಹಿಮೇನೋ. ಅವ್ವ ನನ್ನವ್ವ, ಇದಗಿ ಭೀಮವ್ವ, ಇದಗಿ ಹುಗಾರ ಬಾರಪ್ಪ ಶೆಟ್ಟಿ. ಅಲ್ಲೇ ಯಾರು ಊಟ ಮಾತಾಡ್ಕೊಂತ ನಿಂತಿದ್ದಲ್ಲೋ? ಮುರುಡಿ ಹೆಣ್ಮಗಳ ಸಾಂಗಿನ ಬಸವ ಅಂತ. ಆಕಿ ಹೆಸರು ನಿನ್ನ ಹೆಸರು ಒಂದ. ಆಕೆವ್ವ ನೀನ್ ಅಪ್ಪ. ಎದಕ್ ಬಂದ ಅಂತ? ಹಿರಿಯ ಬೆನ್ನಿ ಕಳ್ಕೊಳಕ. ಇಲ್ಲ ಬರೋ ಅಂತವ್ರು ಹಿರೇಬೇಡಿ ಕಳೆಯುವಂತವ್ರು. ಅವ್ವ ಭೀಮಾ ಶಿವಶರಣಿ ತಲೆ ಕೆಟ್ಟ ನಮ್ಮೂರಾಗ ಅಂತ ಹೇಳಿದ್ದೆ. ಏ ಶೆಟ್ಟಿ, ಇನ್ನು ಮುಗಿಸ್ ನಿನ್ನ ಮೊದಲಿನ ಪುರಾಣನ. ಕಣ್ಣಾರೆ ಕಂಡ್ರು ಕಿವಿಯಾರೆ ಕೇಳಿದ್ರು ಮತ್ತೆ ಬಿಡುವಲ್ಲೋ ಈ ನೀವು ಸಂಕಟ. ಏನ್ ಕಂಡಿನಿ, ಏನ್ ಕೇಳಿ? ಹೊತ್ತಿ ಸೇರಕ್ಕೆ
ತಲೆ ಸಹಿತ ಉಳಿದಂಗ ವಾಸಿದವರು ಯಾರು? ಸಾವಿನಂತ ಸಂಕ ಮಲ್ರಡ್ಡಪ್ಪ ಸಾವುಕಾರ ಬಂತಂತ ಹೇಳಿ ಆಕಾಶದಿಂದ ಕೊಟ್ಟಿ ಬೀಳುತ್ತಾ ಊರು ಬಿಡು ಪಾರಾಗಂತ ಅಪ್ಪಣೆ ಮಾಡಿದವರು ಯಾರು? ನಂಬಿದವರು ಯಾರೂ ನಿರಾಶರಾಗಿ ಹೋಗಿಲ್ಲ, ಹೋಗುವುದೂ ಇಲ್ಲ. ಭೀಮವ್ವ ಭಕ್ತರ ಕಾಮಧೇನು, ಕಲ್ಪವೃಕ್ಷ, ಗುರುಲಿಂಗ ಜಂಗಮ ಪ್ರೇಮಿ. ಆ ತಾಯಿಯ ಮಹಿಮೆಯನ್ನು ಎಷ್ಟಂತ ಒಂದ ಎರಡ ಹೇಳ್ಕೊಂತ ಹೋದ್ರ ಹೊತ್ತು ಸಾಲುದಿಲ್ಲ, ಬರ್ಕೊಂತ ಹೋದ್ರ ಹಾಡಿ ಸಾಲುದಿಲ್ಲ. ಭೀಮವ್ವನ ಲೀಲಾ ವಿಲಾಸಗಳನ್ನು ಎಷ್ಟು ಹಾಡಿ ಹೊಗಳಿದ್ರು ಈ ನಾಲ್ಗಿ ದನಿಯುವುದಿಲ್ಲ. ಮುದುಕಿ ಮಹಿಮೆ ಇಲ್ಲಿಗೆ ಮುಗಿತ ಅಂತ ತಿಳ್ಕೋಬೇಡ. ಹರಿಹರ ಬ್ರಹ್ಮಾದಿಗಳಿಗೆ ಸಾಧ್ಯ ಇಲ್ಲ. ಆಶೆಯನ್ನಳಿದ ನಿರಾಶೆಯ ನಿರ್ವಿಕಾರ ಮಹಾಶಕ್ತಿ. ಹಿಡಿ ಜ್ವಾಳ, ಪಡಿ ಜ್ವಾಳ, ಕಂದಗ ಜ್ವಾಳ, ಸಡಗರದ ಶ್ರೀಮಂತಿಕೆ ಕೊಟ್ಟರು. ತಾನು ಕೇಳುವುದು ಹಿಡಿ ಮಾತ್ರ. ಅಮ್ಮನಿಂದ ಉದ್ಧಾರ ಆಗಿರುವಂತ ಮತ್ತುಂಬ ಜ್ವಾಳ ತಂದು ನೀಡಾಕ ಬಂದ್ರ ಯಾಕಲ್ಲ ಧರ್ಮ ಕೊಟ್ಟಂತ ಸೊಕ್ಕಿಗೆ ಬಂದರು. ಮತ್ತುಂಬ ಜ್ವಾಳ ತಂದು ನೀಡ್ತೀಯ, ಕಿರಿಕಿರಿಗೆಲ್ಲ ಹಿಂಗ ನೀಡ್ತೀಯ. ಕಿರಿಕಿರಿಗೆಲ್ಲ ಹಿಂಗೆ ನೀಡ್ತಿದ್ರ ನನಗೂ ನೀಡು. ಹಿಡಿ ಕೊಟ್ಟವ ಧರ್ಮ, ಪಡಿ ಕೊಟ್ಟವ ಪರಮ. ಹಿಡಿ ಕೊಟ್ಟು ಪಡಿ ಪಡ್ಕೋ. ಧರ್ಮ ಮೂರ್ತಿಗೆ ನೀನ್ ಏನ್ ಕೊಟ್ಟಿ, ಎಷ್ಟು ಕೊಟ್ಟಿ? ಧರ್ಮದ ಅಂಗಳದೊಳಗೆ ದೇವಲೋಕದ ಶ್ರೀಮಂತಿಗೆ ಸೇವೆ ಮಾಡೋದಕ್ಕೆ ಆದ್ರೂ ಬೇಡ್ತಾನ ಧರ್ಮ. ಯಾಕೆ ಬೇಡ್ತಾನೆ ಏನು? ಧರ್ಮದಾನಿ, ಮಹಾದಾನಿ, ಲೋಕನಿದಾನಿ, ಶರಣ ಸನ್ಮಾನಿ. ಸತ್ಯ ಭೀಮವನು ವರ್ಣನ ಇಲ್ಲಿಗೆ ಮುಗಿದಂತ ತಿಳ್ಕೊಬೇಡ. ಹೇಳಿ ಮುಗಿಸ್ತೀನಿ, ಬರೆದು ಮುಗಿಸ್ತೀನಿ ಅನ್ನೋದು ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ನಿರಂತರ ನಿರ್ಮಲ ಮಹಾಪ್ರವಾಹ ಅಮ್ಮನ ಬದುಕು. ಹೊಂಟಲ್ಲ ಶಿವಶರಣಿಯನ್ನಿಂದ ಕೇಳುದು ನಿನ್ನಂತ ದರಿದ್ರ ಮುಖ ನೋಡುದು ನನ್ನ ಕೈಯಿಂದ ಆಗುದಿಲ್ಲ. ರುದ್ರ ನಿನ್ನೇನೋ ನಿನ್ನ ಕುರುಬರ ವಿಮಾನ ಹಂಗೇನ ಎಲ್ಲರಿಗೂ ಗಟ್ಟಾಗಿ ನಿಂತೀನಿ. ದೇಹದ ದೈವ ಮರೆತು ಪುಟ್ಟರಾಜ ಶ್ರೀಮನ್ನಿರಂಜನ ಪ್ರಣವ ಸ್ವಲ್ಪ ಹಾಲಕೇರಿ ಅನ್ನವರ ಮಹಾಸ್ವಾಮಿಗಳಿಗೆ ದಯಮಾಡಿಸ್ಬೇಕು ಬುದ್ಧಿ. ಭೀಮವ್ವ ಧರ್ಮದ ಮಠವನ್ನು ಬಹಳ ಚೆನ್ನಾಗಿ ಕಟ್ಟಿಸಿದವ ಶರಣಿ. ಎಲ್ಲ ನಿಮ್ಮ ದಯೆ ತಂದೆ. ಶಿವಯೋಗಿಗಳ ಕೃಪೆ. ಭೀಮವ್ವ ನೀನು ನಮ್ಮ ಗುರುಪಿತನ ಕೃಪಾಕಿರಣ ಸಂಜಾತಳು. ಅಪ್ಪ ಪಾದಪೂಜೆ ಆಗಲಿ ಪ್ರಾರಂಭಿಸುವ. ಕಾಳಿಂಗಪ್ಪ ಅಪ್ಪಗಳ ಪಾದಪೂಜೆ ಮಾಡ. ಬ್ರಹ್ಮ ಮುರಾರಿ ಸುರಾಮೃತ
ಸಿದ್ಧಿವರ್ಧನ ಕಾರಣಲಿಂಗಂ ಸಿದ್ಧಿಸುರಾಸುರವಂದಿಪಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಪಾಣಿಪತಿವೇಶೋಭಿತಲಿಂಗಂ ಸತ್ಯಸುಭಕ್ತವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ತೆಗೆದುಕೋ ಕಾಳಿಂಗಪ್ಪ. ಶಿವಯೋಗಿ ಅಂತಃಕರಣ ಪೂರ್ಣವಾಗಿ ಆಶೀರ್ವದಿಸುತ್ತಿರುವ ತೆಂಗುಗಳಿ ಪರಮ ಪೂಜ್ಯ ಹಾಲಕೇರಿ ಅನ್ನದಾನ ಮಹಾಶಿವಯೋಗಿಗಳ ಅಮೃತ ಕೃಪಾಶೀರ್ವಾದ ತುಂಬಿ ತುಳುಕುತ್ತಲಿದೆ ಈ ತೆಂಗಿನಲ್ಲಿ. ಧರ್ಮಮೂರ್ತಿ ನೆಲೆಸಿರುವ ಈ ಮಠ ಅನ್ನದಾನ ಮಹಾಶಿವಯೋಗಿಗಳ ಪರಮ ಶಿಷ್ಯರ ಮಠ. ಭಕ್ತ ಕೋಟಿಯನ್ನು ಸಂಸಾರ ಜಂಜಡದಿಂದ ಪಾರು ಮಾಡುವ ಮಹಾಮಠ. ದೀನ ದಲಿತರನ್ನು ಉದ್ಧರಿಸುವ ಹಿರೇಮಠ. ಈ ನಿನ್ನ ತಾಯಿ ಮಹಾತಾಯಿ. ಈ ತಾಯಿಯ ಮಗನಾಗಿ ನೀನು ಜನಿಸಿತು. ನಿನ್ನಂಥ ಮಗನನ್ನು ಭೀಮಾಂಬೆ ಪಡೆದದ್ದು ಲೋಕದ ಸುಕೃತ. ಇಂದಿನಂತೆ ಮುಂದೆಂದಿಗೂ ಪ್ರತಿ ವರ್ಷದಂತೆ ಜರುಗುವ ಧರ್ಮ ಸದ್ಧರ್ಮ ಜಾತ್ರೆಗೆ ಹಾಲಕೆರೆ ಪ್ರಭುಗಳ ಶುಭಾಶೀರ್ವಾದದ 2 ತೆಂಗಿನ ಫಲಗಳು ಬಂದು ಮಠದ ಗದ್ದಿಗೆಯನ್ನು ಅಲಂಕರಿಸಬೇಕು. ಇದು ಅಕ್ಷಯವಾದ ಆಶೀರ್ವಾದ. ಕನಕಮಹಾಮಣಿಭೂಷಿತಲಿಂಗಂ ಪಾಪಪತಿವೇಶೋಭಿತಲಿಂಗಂ ಸತ್ಯಸುಭಕ್ತವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹರಸೂವೀಸಿತಲಿಂಗಂ ಸತ್ಸಿತಪಾಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮಮೂಲಾಯ ಪುರಾಣಿತಲಿಂಗಂ ರಾವಣತತ್ವವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಯಾಕೆ ಶೆಟ್ರ ನಡೆದರೆ ಬಂದಿರಲ್ಲ? ರುದ್ರಪ್ಪ ಕೆಮ್ಮು ಭಾಳ ಇರ್ತೈತ. ಯಾರಿಗೆ ತೋರಿಸ್ಬೇಕಿಲ್ವ ಮಗ? ಎಷ್ಟೋ ಮಂದಿ ತೋರ್ಸನಪ್ಪ, 100 ರೂಪಾಯಿ ಖರ್ಚಾಗ್ಯಾವಪ್ಪ. ಏನಂತಾರಪ್ಪ ವೈದ್ಯರು?